ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಆಚೆ ಕಡೆ ಬರೋ ಮಳೆಗೆ ಏನೂ ಗೊತ್ತಿಲ್ಲ, ಮಕ್ಕಳದ್ದು ಒಂದೇ ಆಸೆ, ಆಲೂ ಬೋಂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಮಾಡಿಕೊಡಮ್ಮ ಅಂತ ಹೇಳ್ತಾನೆ ಇದ್ದರು. ಸೊ ಆಯ್ತಪ್ಪ, ಆಲೂ ಬೋಂಡ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 4 ಆಲೂಗಡ್ಡೆನ ತೊಗೊಂಡ್ಬಿಟ್ಟು ನಾನು ಬೇಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಬೇಯೋಷ್ಟರಲ್ಲಿ ನಾನು ಈ ಕಡೆ ಒಂದು ಇದರದ್ದು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಓಮು ಮತ್ತು 1 ಚಮಚ ಆಗುವಷ್ಟು ಜೀರಿಗೆ, ಒಂದು 2 ಚಮಚ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಮೊದಲೇ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಒಂದು ಅರ್ಧದಿಂದ 3/4 ಬೌಲ್ ಆಗುವಷ್ಟು ಸ್ವಲ್ಪ ಹುಳಿ ಬಂದಿರುವಂಥ ಒಂದು ಮೊಸರನ್ನು ಹಾಕ್ತೀನಿ. ಇದ್ರದ್ದೊಂದು ಟೇಸ್ಟ್ ಇದೆಯಲ್ಲ, ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ನಾನು ಯಾವುದೇ ಥರದ ಒಂದು ಇವಾಗ ನಾವು ಸೋಡಾ ಏನಾದರೂ ಹಾಕ್ತಾರಲ್ಲ, ಆ ಥರ ಏನೂ ಯೂಸ್ ಮಾಡಲ್ಲ. ಯೂಸ್ವಲಾಗಿ ಯಾವುದೇ ಥರದ ಬಜ್ಜಿ ಮಾಡಬೇಕಿದ್ರೆ ಒಂದು ಅರ್ಧದಿಂದ 3/4 ಬೌಲ್ ಆಗೋಷ್ಟು ಮೊಸರನ್ನ ಹಾಕ್ತೀನಿ. ಈ ಒಂದು ಟಿಪ್ಸು ಕೂಡ ನನಗೆ ನನ್ನೊಬ್ಬರು ಫ್ರೆಂಡ್ ಈ ಥರ ಹೇಳ್ಕೊಟ್ಟಿದ್ರು, ತುಂಬ ಚೆನ್ನಾಗಿ ಬರುತ್ತೆ ಅಂತ, ಟ್ರೈ ಮಾಡಿ ನೋಡಿ ಅಂತ. ಸೊ ನಾನು ಇವಾಗ ಕಂಟಿನ್ಯೂಸ್ ಆಗಿ ಅದೇ ಥರ ಯಾವುದೇ ಒಂದು ಬಜ್ಜಿ ಬೋಂಡ ಮಾಡಬೇಕಿದ್ರೆ ನಾನು ಮೊಸರನ್ನ ಯೂಸ್ ಮಾಡ್ತೀನಿ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಈ ಥರ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ತುಂಬ ತೆಳುವ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಬಿಡ್ತೀನಿ, ಆಯಿತಾ. ಸೊ ಅದರದ್ದು ಒಂದು ನಾವು ಪಲ್ಯ ಥರ ರೆಡಿ ಮಾಡ್ಕೊಬೇಕಲ್ವ, ಸೊ ಅಷ್ಟೊತ್ತಿಗೆ ಎಣ್ಣೆ ಕಾಯುತ್ತೆ ಅಂತ. ಸೊ ಇನ್ನೊಂದು ಕಡೆ ನಾವು ಒಂದು ಸಣ್ಣ ಒಗ್ಗರಣೆ ಮಾಡಿಕೊಂಡು ಉದ್ದಿನಬೇಳೆ, ಸಾಸಿವೆ ಹಾಗೆ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡ್ಕೊತೀನಿ. ಒಂದು ಈರುಳ್ಳಿ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ತುಂಬ ಈರುಳ್ಳಿ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ನಾನು ತೊಗೊಂಡಿರುವಂಥ ಒಂದು 4 ಆಲೂಗಡ್ಡೆಗೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊತೀನಿ. ನಾನು ಇಲ್ಲಿ ಬೋಂಡ ಮಾಡ್ತೀನಿ ಅಂತ ಬಂದ ತಕ್ಷಣವೇ ಸಾಕು, ನಮ್ಮ ಮಕ್ಕಳು ಬಂದುಬಿಡ್ತಾರೆ, ನಾನೇನು ಹೆಲ್ಪ್ ಮಾಡಲಿ ಅಂತ. ಸೊ ಅದೇ ಥರ ನನ್ನ ದೊಡ್ಡ ಮಗ ಕೂಡ ಇವಾಗ ಬಂದುಬಿಟ್ಟು ನಾನು ಏನಾದರೂ ಮಾಡ್ಕೊಡ್ತೀನಮ್ಮ ಹೇಳು ಅಂತ ಬಂದ. ಸೊ ಆಯ್ತಪ್ಪ, ನೀನೇನಾದರೂ ಮಾಡು ಅಂತ ಹೇಳಿದ್ರೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ. ಸೊ ಅವನಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಕೊಟ್ಬಿಟ್ರೆ ಚಿಕ್ಕವ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ, ನಾನು ಏನಾದರೂ ಹೆಲ್ಪ್ ಮಾಡಬೇಕು, ನನಗೆ ಮಾಡೋಕ್ಕೆ ಕೊಡಲ್ಲ ನೀನು ಅಂತ ಅಂದ್ಬಿಟ್ಟು ಅವನು ಬೇರೆ ಕಂಪ್ಲೇಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಇಷ್ಟವಾದದ್ದು ಮಾಡೋದ್ರ ಜೊತೆಗೆ ಅವ್ರ ಕಂಪ್ಲೇಂಟ್ಗಳನ್ನು ಕೂಡ ನಾವು ಕೇಳಬೇಕಾಗತ್ತೆ. ಸೊ ಆಯ್ತಪ್ಪ, ನೀನು ಒಂದು ಸಲ ಏನಾದರೂ ಒಂದು ಇದು ಮಾಡು ಅಂತಂದ್ಬಿಟ್ಟು ಅವ್ನು ಎತ್ಕೊಂಡ್ಬಿಟ್ಟು ನಾನು ಈ ಥರ ಒಂದು ತೊಳಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದನ್ನು ಪಲ್ಯವನ್ನು. ಓಕೆನಾ. ಇವಾಗ ಬೇಯಿಸಿರುವಂಥ ಒಂದು ಆಲೂಗಡ್ಡೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಅದರಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಹೋಗೋವರೆಗೂ ನಾನು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ, ಆಯಿತಾ. ಚೆನ್ನಾಗಿ ಒಂದು 2-3 ಒಂದು 5 ನಿಮಿಷ ತನಕ ನಾನು ಫ್ರೈ ಮಾಡ್ತೀನಿ. ನೀರಿನ ಅಂಶ ಹೋದರೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ನಾವು ಅದರದ್ದು ಉಂಡೆ ಥರ ರೆಡಿ ಮಾಡ್ಕೊಬೇಕಲ್ವ, ಅಷ್ಟೊಂದು ಚೆನ್ನಾಗಿ ಬರಲ್ಲ, ತುಂಬ ಸ್ಮೂತ್ ಆಗುತ್ತೆ, ಉಂಡೆ ಕರೆಕ್ಟಾಗಿ ಗಟ್ಟಿ ಅದಕ್ಕೆ ಬರಲ್ಲ. ಸ್ವಲ್ಪ ಸಾಲ್ಟನ್ನು ಇದಕ್ಕೂ ಕೂಡ ಆ್ಯಡ್ ಮಾಡ್ಕೊತೀನಿ. ಈ ಥರ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಾಗತ್ತೆ ನೋಡಿ, ಈ ಹದ ಬಂದಿದೆ ಅಂದರೆ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ಸೊ ಎಲ್ಲವನ್ನು ಈ ಥರ ಒಂದು ಉಂಡೆ ಥರ ಒಂದು ರೆಡಿ ಮಾಡ್ಕೊತೀನಿ. ಆಮೇಲೆ ಇದನ್ನು ಇದರಲ್ಲಿ ಹಾಕಿಬಿಟ್ಟು ಒಂದೊಂದಾಗಿ ಕರಿತಾ ಬಂದರೆ ಎಷ್ಟು ಚೆನ್ನಾಗಾಗುತ್ತೆ. ನಿಮಗೆ ಮೇಯ್ನಾಗಿ ಹೇಳಬೇಕು ಅಂದರೆ ಬೋಂಡಕ್ಕೆ ಮೊಸರನ್ನ ಯೂಸ್ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಒಂದು ಎಣ್ಣೆಲಿ ಕರಿಬೇಕಿದ್ರೆ ತುಂಬ ಚಿಕ್ಕದಾಗಿ ಇಟ್ಕೋಬೇಡಿ ಮತ್ತು ದೊಡ್ಡದಾಗಿ ಕೂಡ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬರುತ್ತೆ, ಓಕೆನಾ. ಎಷ್ಟು ರುಚಿಯಾಗಿತ್ತು ಅಂದರೆ, ನಾನು ಯೂಸ್ವಲಾಗಿ ಆಲೂಗಡ್ಡೆ ಪಲ್ಯಕ್ಕೆ ಈ ಹಸಿಮೆಣಸಿನ್ಕಾಯಿನ ಹಾಕಲ್ಲ, ಯಾಕೆಂದರೆ ಮಕ್ಕಳ ಬಾಯಿಗೆ ಏನಾದರೂ ಸಿಕ್ಕಿದರೆ ಅಷ್ಟೊಂದು ಇದಾಗಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಹಿಟ್ಟಿಗೆ ಅಚ್ಚಕಾರದ ಪುಡಿಯನ್ನು ಹಾಕಿಬಿಡ್ತೀನಿ. ಹಸಿಮೆಣಸಿನ್ಕಾಯಿ ಹಾಕೋದೇ ಇಲ್ಲ ನಾನು ಪಲ್ಯಕ್ಕೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಈ ಥರ ಕರಿತಾ ಬಂದರೆ ತುಂಬಾ ಚೆನ್ನಾಗಾಗತ್ತೆ. ತುಂಬ ರುಚಿಯಾಗಿ ಬಂದಿತ್ತು ಆಲೂ ಬೋಂಡ ಮಾತ್ರ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಮತ್ತು ನೀವು ಯಾವುದೇ ಥರ ಒಂದು ಆಯಿಲಿ ಫುಡ್ಡನ್ನು ಕರೆದ ತಕ್ಷಣ ಟಿಶ್ಯೂ ಪೇಪರನ್ನು ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಒಂದು ಕಾಟನ್ ಬಟ್ಟೆನ ಯೂಸ್ ಮಾಡಿ, ಒಳ್ಳೆಯ ಒಂದು ಕಾಟನ್ ಬಟ್ಟೆನ ಇಟ್ಕೊಳ್ಳಿ, ಅಥವಾ ಹಾಗೇ ನೀವು ಹಾಕಿದರೂ ಪರವಾಗಿಲ್ಲ, ಯಾಕೆಂದರೆ ಅದರಿಂದ ಹೆಲ್ತಿಗೆ ಬೇರೆ ಥರ ಎಫೆಕ್ಟ್ ಆಗುತ್ತೆ, ಕೆಮಿಕಲ್ಸ್ಗಳೆಲ್ಲ ಇರೋದರಿಂದ ಒಳ್ಳೆಯದಲ್ಲ. ಸೊ ಈ ಥರ ಒಂದು ಬೋಂಡ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಬೇರೆ ಬೇರೆ ವಿಡಿಯೋಗಳು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.